ಫಸ್ಟ್ ಆಯ್ತು ರೀ ಹರಿಪ್ರಸಾದ್ ಅವರಿಗೆ ವಜಾ ಮಾಡಿ. ಏನಕ್ಕೆ? ಗವರ್ನರ್ ಹೋಗ್ತಾ ಇರಬೇಕಾದ್ರೆ ನೀವು ನ್ಯಾಷನಲ್ ಅಡ್ಡ ಹಾಕೋದಲ್ಲ, ಫಿಸಿಕಲಿ ಎಷ್ಟು ಬಂದಿದ್ರು ಏನಂತ ಹೇಳಿದ್ರು, ನ್ಯಾಷನಲ್ ಆ್ಯಂಥಮ್ ಓದ್ರಿ ಸರ್ ಅಂತ ಹೇಳಿದ್ರು. ಸಾರಿ, ನ್ಯಾಷನಲ್ ಸ್ಪೀಚ್ ಓದಿ ನ್ಯಾಷನಲ್ ಆ್ಯಂಥಮ್ ಮುಗಿಸ್ಕೊಂಡು ಹೋಗಿ ಅನ್ನೋದು ತಪ್ಪಾ? ನೀವು ಅವ್ರಿಗೆ ಸಸ್ಪೆಂಡ್ ಮಾಡ್ತಾ ಇದ್ದರೆ, ಹರಿಪ್ರಸಾದ್ ಅವರು ಗವರ್ನರಿಗೆ ಇನ್ಸಲ್ಟ್ ಮಾಡಿದಿರ ಅಂತ ಬಿ ಜೆ ಪಿಯವರು ಹರಿಪ್ರಸಾದ್ ಅವರಿಗೆ, ಶರತ್ ಬಚ್ಚೇಗೌಡರಿಗೆ ಸಸ್ಪೆಂಡ್ ಮಾಡಬೇಕು ಅಂತ ಹೇಳಿದ್ರೆ, ರಾಷ್ಟ್ರಗೀತೆಯನ್ನು ಅವಮಾನ ಮಾಡಿದಂಥ ಗವರ್ನರಿಗೆ ಏನು ಮಾಡಬೇಕು? ಸಂವಿಧಾನದಲ್ಲಿ ಮಾನದಂಡ ಕ್ಲಿಯರ್ ಇದೆ, BNSSನಲ್ಲಿ ಮಾನದಂಡ ಕ್ಲಿಯರ್ ಇದೆ. ಅದ್ರ ಬಗ್ಗೆ ಯಾಕೆ ಮಾತಾಡಲ್ಲ ಬಿ ಜೆ ಪಿಯವರು? ದಿಸ್ ವಾಸ್ ರಿಯಾಕ್ಷನ್. ವಾಟ್ ವಾಸ್ ದ ಆ್ಯಕ್ಷನ್? ಅದ್ರ ಬಗ್ಗೆ ಮಾತಾಡಬೇಕಲ್ಲ. ಅದು ಮರ್ತೋಗ್ಬಿಟ್ಟಿದ್ದಾರಾ? ಅವ್ರು ಯಾಕೆ ಮುಂದೆ ಬಂದರು? ಸ್ಪೀಚ್ ಓದಿ ಸ್ವಾಮಿ, ನ್ಯಾಷನಲ್ ಆ್ಯಂಥಮ್ ಮುಗ್ದಿಲ್ಲ ಸ್ವಾಮಿ ಅಂತ ಹೇಳಿದ್ರು. ಅಲ್ಲಿ ಇವ್ರು ಹೇಳ್ತಾಯಿದ್ರು ನನಗೆ, ಅಲ್ಲಿ ಸಭಾಪತಿಗಳು ಹೇಳಿದ್ರಂತೆ ನ್ಯಾಷನಲ್ ಆ್ಯಂಥಮ್ ಇದೆ ಅಂತ ಬಿಟ್ರಂತೆ ಅವರು. ರಾಷ್ಟ್ರಗೀತೆಯನ್ನು ಅವಮಾನ ಮಾಡಿದವರಿಗೆ ನೀವೇನು ಭಾರತ ರತ್ನ ಕೊಡ್ತೀರಾ? ಮಾನದಂಡ ಕ್ಲಿಯರ್ ಇದೆ, ವಜಾ ಆಗಲೇಬೇಕು. ಕಾನೂನು ಪ್ರಕಾರ ಕ್ರಮ ತಗೊಳ್ಳಿ. ವಿ ವಿಲ್ ಸಿ. ನೋಡಿ, ಇದು ಕಾನೂನು ಸಚಿವರು ಇದನ್ನು ಪ್ರಸ್ತಾಪ ಮಾಡಿದ್ದಾರೆ. ಪ್ರಸ್ತಾಪ ಮಾಡಿದ್ಮೇಲೆ ಅದನ್ನು ಗಮನಕ್ಕೆ ನಮ್ಮ ಸ್ಪೀಕರ್ ಅವರು ತೊಗೊಂಡಿದ್ದಾರೆ. ನೋಡೋಣ ಏನಾಗುತ್ತೆ ಅಂತ. ಮತ್ತೆ ಇದು ಚೆನ್ನಾಗಿದೆ ಅಂತ ಹೇಳ್ತಾರೆ ಬಿ ಜೆ ಪಿಯವರು. ಅವ್ರ ಸರ್ಕಾರದಲ್ಲಿ ಇದ್ದವರೇ ನಮಗೆ ದುಡ್ಡು ಕೊಡಿ ಅಂತ ಇದ್ದಾರೆ. ನಾವು ಕೇಳಿದ್ರೆ ತಪ್ಪಾ? ಈಗಾಗಲೇ ಕ್ಯಾಬಿನೆಟ್ ರೆಸಲ್ಯೂಷನನ್ನು ನಾವು ಮಾಡಿದ್ದೇವೆ. ಅದು ಹೊರತುಪಡಿಸಿ ನಾವು ಕಾನೂನಿನ ಸಾಧಕ ಬಾಧಕಗಳು ಕೂಡ ಪರಿಶೀಲನೆ ಮಾಡ್ತಾ ಇದ್ದೇವೆ. AG ಅವರು ಪರಿಶೀಲನೆ ಮಾಡ್ತಾ ಇದ್ದಾರೆ ಇದಕ್ಕೆ. ಈಗ ಅಸೆಂಬ್ಲಿನೂ ಕರೆದಿರೋದು ಇದೇ ಚರ್ಚೆಗೆ. ಜಸ್ಟಿಫೈ ಮಾಡಲಿ, ಯಾಕೆ ಅವರು ಅಲೋಕೇಶನ್ ಕಟ್ ಮಾಡಿದ್ರು, ಯಾಕೆ ಅವರು 100 ದಿನವೂ ಕೆಲಸ ಕೊಡಲಿಕ್ಕಾಗಿಲ್ಲ, 100 ದಿನ ಕೆಲಸ ಕೊಡಲಿಕ್ಕಾಗಲಾರ್ದಂಥ ಸರ್ಕಾರಗಳು ಇವತ್ತು 125 ಹೆಂಗೆ ಕೊಡ್ತಾರೆ ಎಕ್ಸ್ಪ್ಲೇನ್ ಮಾಡಲಿ ಅಲ್ಲಿ. ನೋಡಿ, ಅವರಿಗೆ ಜೆನ್ಯೂನ್ ಅನಿಸ್ದೇ ಇರ್ಬೋದು. ಕಳೆದ 2.5 ವರ್ಷದಲ್ಲಿ 36 ಕೋಟಿ ಮಾನವ ದಿನಗಳನ್ನು ನಾವು ಸೃಷ್ಟಿ ಮಾಡಿದ್ದೀವಿ. 1 ಕೋಟಿ ಕುಟುಂಬಗಳಿಗೆ ಈ ಯೋಜನೆ ಆಶ್ರಯ ಆಗಿದೆ. ಆ 1 ಕೋಟಿ ಜನರಲ್ಲಿ ಸುಮಾರು 52% ಮಹಿಳೆಯರಿದ್ದಾರೆ. 26 ಲಕ್ಷ SC ST ದವರಿದ್ದಾರೆ, 10 ಲಕ್ಷ ST ದವರಿದ್ದಾರೆ. ಬೇಡ ಅಂತ ಇದ್ದಾರೆ, ಬಿಡಿ. ಮತ್ತೆ ಅವ್ರಿಗೆ ಚರ್ಚೆ ಇಷ್ಟ ಅಲ್ರಿ, ಯಾಕಂದರೆ ಬಿ ಜೆ ಪಿಯವ್ರ ಬಡವ್ರ ಬಗ್ಗೆ ಕಾಳಜಿ ಇಲ್ಲ, ನಮಗಿದೆ. ಕಾರ್ಮಿಕರ ಬಗ್ಗೆ ಅವ್ರಿಗೆ ಕಾಳಜಿ ಇಲ್ಲ, ನಮಗಿದೆ. ನೀವೇ ಹೇಳಿ, ಯಾವ ಯೋಜನೆಯಿಂದ 16 ಲಕ್ಷ ಗ್ರಾಮೀಣ ಮಟ್ಟದಲ್ಲಿ ಆಸ್ತಿ ಸೃಜನೆ ಆಗಿದೆ, ಆ ಯೋಜನೆ ಸರಿ ಇಲ್ಲ ಅಂತ ಹೇಳ್ತಾ ಇದ್ದಾರಲ್ಲ, ಇವರಿಗೇನಾದರೂ ಬುದ್ಧಿ ಇದೆಯಾ? ಸಾಮಾನ್ಯ ಪ್ರಜ್ಞೆ ಇದೆಯಾ?